ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾವ್ಯ ರಾಜೇಶ್. ಇವತ್ತು ಬೆಂಡೆಕಾಯಿ ಕಟ್ ಮಾಡೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಂಡೆಕಾಯಿ ಸಾಂಬಾರು ಅಥವಾ ಸಾಗು ಮಾಡೋಣ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಮಾವನಿಗೆ ಒಂದು ಲೋಟ ಟೀನ ಬಿಸಿ ಮಾಡಿಕೊಟ್ಟು ಆಮೇಲೆ ಬೆಂಡೆಕಾಯಿ ಗೊಜ್ಜನ್ನ ರೆಡಿ ಮಾಡೋದಕ್ಕೆ ಹೋಗೋಣ. ಈ ಚಳಿ ಅನ್ನೋ ಟೈಮಲ್ಲಿ ಎಷ್ಟು ಟೀ ಕಾಫಿ ಕುಡಿದ್ರೂ ಸಾಕಾಗಲ್ಲ ಅನಿಸುತ್ತೆ. ಅದರಲ್ಲೂ ವಯಸ್ಸಾದವರು ತುಂಬಾ ಟೀ ಕಾಫಿ ಕುಡಿತಾರೆ. ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಕೊಡಿ. ನಾನು ಬೆಲ್ಲದ ಟೀನ ಮಾಡಿ ಕೊಡ್ತೀನಿ. ವಾತಾವರಣ ಅಂತೂ ತುಂಬಾ ಕೂಲಾಗಿತ್ತು. ನೋಡಿ ಬನ್ನಿ ಯಾವ ಥರ ಇದೆ ಅಂತ. ಮೇಲ್ಗಡೆ ಪಾರಿವಾಳಗಳೆಲ್ಲ ಕೂತಿದೆ. ಕಟ್ ಮಾಡಿ ಇಟ್ಕೊಂಡ್ರಂತಹ ಬೆಂಡೆಕಾಯಿ ಎಲ್ಲನೂ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಎಳೆಯ ಬೆಂಡೆಕಾಯಿ, ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಬೆಂಡೆಕಾಯಿ ಮಾತ್ರ. ನೋಡ್ತಾ ಇರ್ಬೋದು. ಬೆಂಡೆಕಾಯಿ ಹಾಕಿದ್ಕೊಂಡ ತಕ್ಷಣನೇ ನೋಡಿ ನಾವು ಸ್ವಲ್ಪ ಹುಣಸೆ ರಸನ ನಾವು ಆ್ಯಡ್ ಮಾಡ್ಕೊಬಿಡ್ಬೇಕು. ಮಿಕ್ಕಿದ ಹುಣಸೆ ಹಣ್ಣನ್ನ ಆಮೇಲೆ ಹಾಕೊಳ್ಳೋಣ. ಇವಾಗ ಇದರಲ್ಲಿ ಚೆನ್ನಾಗಿ ಈ ಹುಳಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಲೋಳೆ ಅಂಶ ಬರುತ್ತಲ್ಲ, ಅದೆಲ್ಲ ಬೇಗನೆ ಹೊರಟೋಗುತ್ತೆ. ಒಂದು 10 ಮಿನಿಟ್ಸಲ್ಲೆಲ್ಲ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಬಿಡ್ಬೋದು ನಾವು. ಅದಕ್ಕೋಸ್ಕರ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಟಿಪ್ಸ್ ಅಂತನಾದರೂ ಅಂದ್ಕೊಳ್ಳಿ ನೀವು. ಲೋಳೆ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ. 10 ಮಿನಿಟ್ಸಲ್ಲಿ ನೋಡಿ ಯಾವ ಥರ ಲೋಳೆ ಎಲ್ಲ ಬಿಟ್ಬಿಟ್ಟಿದೆ ಅಂತ. ಬೆಂಡೆಕಾಯಿನ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಇದನ್ನು ಉರಿಬೇಕಲ್ಲ, ತುಂಬ ಲೋಳೆ ಅಂಶ ಅಂತಲೇ ಬೆಂಡೆಕಾಯಿ ತೊಗೊಳೋದಿಲ್ಲ. ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೆಂಡೆಕಾಯಿನೂ ಕೂಡ ಆರಾಮಾಗಿ ಇಷ್ಟಪಟ್ಟು ತಿನ್ಬೋದು. ಇವಾಗ ಬೆಂಡೆಕಾಯಿ ಹುರಿದಾಯಿತು. ಇದಕ್ಕೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಹೋಗೋಣ ಬನ್ನಿ. ಈಗ ಬೆಂಡೆಕಾಯಿನ ಫಸ್ಟೇ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಪಪ್ಪು ಕೂಡ ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡ್ರಂತಹ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಮೊದಲೇ ಹುಣಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಟೊಮೊಟೊ ಹಾಕೋತಿದ್ದೀನಿ. ಅಂದರೆ ಪುಟಾಣಿದು 2 ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡರ್ ಮನೇಲಿ ಮಾಡ್ಕೊಂಡಿರ್ತೀರಲ್ಲ ಅದನ್ನೇ ಹಾಕ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಮರದಲ್ಲಿ ಸೀಬಿಕಾಯಿಗಳಂತೂ ತುಂಬಾ ಬರುತ್ತೆ. ಬಟ್ ಗಿಳಿಗಳು ಸಿಕ್ಕಾಪಟ್ಟೆ ಬರುತ್ತೆ. ಬೆಳಗ್ಗೆ ಟೈಮ್ ಅಂತೂ ಗಿಳಿಯೆಲ್ಲ ತಿನ್ಕೊಳ್ಳುತ್ತೆ. ಒಂದೇ ಒಂದು ಸೀಬಿಕಾಯಿ ಉಳ್ಕೊಂಡಿತ್ತು, ಅದನ್ನು ಕಿತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೀಬಿಕಾಯಿ ತಿನ್ನೋದಂದರೆ ನನಗಂತೂ ತುಂಬಾ ಇಷ್ಟ. ನಿಮಗೆಲ್ಲರಿಗೂ ಯಾರಿಗೆಲ್ಲ ಸೀಬಿಕಾಯಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳನ್ನು ಕೂಡ ಸ್ಕೂಲಿಂದ ಬಂದಿದ್ದಾರೆ. ಇವಾಗ ಅವ್ರಿಗೂ ಕೂಡ ಕೊಟ್ಟು ತಿನ್ನೋಣ ಬನ್ನಿ. ಕಾಫಿ ಕೂಡ ಮಾಡಬೇಕು. ಎಲ್ಲ ಕೂತಿದೆ, ಪಾರಿವಾಳಗಳು ಎಲ್ಲ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇವಾಗ ಹೋಗಿ ನಾನು ಕಾಫಿನ ಮಾಡ್ತೀನಿ. ಕಾಫಿ ಟೈಮ್ ಆಯಿತು. ಹಾಲನ್ನ ಬಿಸಿ ಮಾಡೋದಕ್ಕಿಟ್ಟಿದ್ದೀನಿ. 1 ಲೋಟ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ನನಗಂತೂ. ಕಾಫಿ ಲವರ್ಸ್ ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ರಸ್ಕ್ ಜೊತೆ ಕಾಫಿನ ಕೊಡ್ತಾಯಿದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕಾಫಿನ ಮಾಡ್ಕೊಂಡಿದ್ದೀನಿ. ಯಾರು ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಶ್ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಇವಾಗ ಸಾಂಬಾರು ಮಾಡೋದಕ್ಕೆ. ನಮ್ಮನೇಲೆ ಕರ್ಬೇವಿನ ಸೊಪ್ಪು ಗಿಡ ಇರೋದ್ರಿಂದ ಯಾವಾಗ ಬೇಕೋ ಆವಾಗ ಕರ್ಬೇವಿನ ಸೊಪ್ಪನ್ನ ಕಿತ್ಕೋಬೋದು. ಇವಾಗ ಬಾಂಡಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು 3ನ್ನ ಹಾಕ್ತಾಯಿದ್ದೀನಿ. ಒಣಮೆಣಸಿನಹಣ್ಣು, ಮೆಣಸಿನಕಾಯಿ ಎರಡನ್ನೂ ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಸಾಂಬಾರು ಪೌಡ್ರು ಸ್ವಲ್ಪ ಖಾರ ಇರೋದ್ರಿಂದ ಇದನ್ನೇ ನಾನು ಹಾಕ್ತಾಯಿದ್ದೀನಿ. ತುಂಬಾ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವೆಲ್ಲರೂ ಬೆಂಡೆಕಾಯಿ ಗೊಜ್ಜನ್ನ ಮಾಡಿರ್ತೀರ ಅಂತ ನನಗೆ ಗೊತ್ತು. ನಾನು ಮಾಡೋದು ಮಾತ್ರ ಈ ರೀತಿಲಿ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿಲಿ ಮಾಡ್ತೀರಾ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ನನಗೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದ್ರಿಂದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಲೇಜ್ ಲೈಫ್ ಏನೇನಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನು ಹುರಿದಿಟ್ಕೊಂಡ್ರಂತಹ ಬೆಂಡೆಕಾಯಿನ ಹಾಕ್ಕೊತೀನಿ.
ನಮಗೆ ಸಾಂಬಾರು ಥರ ಬೇಕಾ ಗ್ರೇವಿ ಥರ ಬೇಕಾ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಆಗಿದೆ ಇವಾಗ. ತುಂಬಾ ರುಚಿಯಾಗಿತ್ತು ಮಾತ್ರ. ನನಗಂತೂ ತುಂಬಾ ಇಷ್ಟ. ಬೆಂಡೆಕಾಯಿ ಸಾಗು ಅಥವಾ ಬೆಂಡೆಕಾಯಿ ಪಲ್ಯ ಆ ಥರ ತುಂಬ ಇಷ್ಟಪಟ್ಟು ತಿಂತೀನಿ. ಬೇಳೆ ಜೊತೆ ಕೂಡ ನಾವು ಬೆಂಡೆಕಾಯಿನ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಳ್ಳಿ ಜೀವನದಲ್ಲಿ ಹೊಲ ಗದ್ದೆ ಮತ್ತು ಹಳ್ಳಿ ಲೈಫ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಬರ್ತೀನಿ. ಪ್ಲೀಸ್ ಎಲ್ಲರೂ ವೀಡಿಯೋಸ್ಗಳನ್ನ ನೋಡಿ ಇಷ್ಟಪಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕೇ ಬೇಕು. ಇವಾಗ ಅನ್ನದ ಜೊತೆಗೆ ನಾನು ಬೆಂಡೆಕಾಯಿ ಗೊಜ್ಜನ್ನ ಊಟ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾದ ಅದ್ಭುತವಾದ ಊಟ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಹಪ್ಪಳ ಉಪ್ಪಿನಕಾಯಿ ಏನಿಲ್ಲ ಅಂದ್ರೂ ಕೂಡ ತಿನ್ಕೋಬೋದು ಬೆಂಡೆಕಾಯಿ ಗೊಜ್ಜಿದ್ರೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾವ್ಯ ರಾಜೇಶ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಂತೂ ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.